ಇನ್ನು ನಾಳಿನ ಮಾಕ್ ಡ್ರಿಲ್ಗೆ ರಾಜ್ಯದಲ್ಲೂ ಕೂಡ ಸಿದ್ಧತೆ ಜೋರಾಗಿ ನಡೀತಾ ಇದ್ದು ರಾಜ್ಯದ ಪ್ರಮುಖ ನಗರಗಳಲ್ಲಿ ಅದರಲ್ಲೂ ಬೆಂಗಳೂರು, ಕಾರವಾರ, ರಾಯಚೂರು ಈ ಭಾಗದಲ್ಲಿ ನಾಳೆ ಸೈರನ್ ಕೂಗಲಿದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಯುದ್ಧ ಸೈರನ್ ಮೊಳಗಿಸುವ ಅಗತ್ಯ ಇದೆಯಾ? ಈ ಬಗ್ಗೆ ಸಿಆರ್ಪಿಎಫ್ ನಿವೃತ್ತ ಡಿಜಿಪಿ ಏನಂತ ಹೇಳ್ತಾರೆ? ಓವರ್ ಆಲ್ ಸಿದ್ಧತೆಗಳು ಹೇಗೆ ನಡೀತಾ ಇದೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲೂ ಮೊಳಗಲಿದೆ ಯುದ್ಧದ ಸೈರನ್. ಬೆಂಗಳೂರು ನಗರ ಸೇರಿ ಹಲವೆಡೆ ಮಾಕ್ ಡ್ರಿಲ್. ಯುದ್ಧ ಸೈರನ್ 54 ವರ್ಷದ ನಂತರ ದೇಶಾದ್ಯಂತ ಮತ್ತೆ ಯುದ್ಧದ ಸೈರನ್ ಮೊಳಗಲಿದೆ. ದೇಶಾದ್ಯಂತ 259 ಸ್ಥಳಗಳಲ್ಲಿ ಅಣಕು ಪ್ರದರ್ಶನ ನಡೆಯಲಿದೆ. ರಾಜ್ಯದಲ್ಲೂ 3 ಕಡೆ ಯುದ್ಧದ ಸೈರನ್ ಮೊಳಗಲಿದೆ. ಹಾಗಾದ್ರೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಸೈರನ್ ಮೊಳಗುತ್ತೆ? ರಾಜ್ಯದಲ್ಲಿ ಸಿದ್ಧತೆ ಹೇಗಿದೆ? ರಾಜ್ಯದ ಅಣಕು ಪ್ರದರ್ಶನ ಹೇಗಿರುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಸದ್ಯದ ಮಾಹಿತಿ ಪ್ರಕಾರ ಕೇಂದ್ರ ಗೃಹ ಸಚಿವಾಲಯ ರಾಜ್ಯದಲ್ಲೂ 3 ಕಡೆ ಯುದ್ಧದ ಅಣಕು ಪ್ರದರ್ಶನಕ್ಕೆ ಸ್ಥಳ ಗುರುತು ಮಾಡಿದೆ. ಬೆಂಗಳೂರು ನಗರದಲ್ಲಿ ಸೈರನ್ ಮೊಳಗಲಿದೆ. ಹಾಗೆಯೇ ಅಣಕು ಪ್ರದರ್ಶನಕ್ಕೆ ಕಾರವಾರ ಮತ್ತು ರಾಯಚೂರು ಕೂಡ ಅಣಿಯಾಗ್ತಿದೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸರ್ಕ್ಯುಲರ್ ಪ್ರಕಾರ ನಮ್ಮ ರಾಜ್ಯದಲ್ಲಿ 3 ಕಡೆ ನೇಮಿಸಿಯಾಗಿದೆ. ಮೊದಲನೇಯಾಗಿ ಇರೋದು ಬೆಂಗಳೂರು ಶಹರ, ಬೆಂಗಳೂರು ನಗರ. ಅದು ಬೆಂಗಳೂರು ಬಿಟ್ಟು ಕಾರವಾರನಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ಆಗಿದೆ. ಮೂರನೇ ಆಗಿ ರಾಯಚೂರದಲ್ಲಿ ಥರ್ಮಲ್ ಪವರ್ ಸ್ಟೇಷನ್, ಅದನ್ನು ಐಡೆಂಟಿಫೈ ಆಗಿದೆ. ಕೇಂದ್ರದಿಂದ ಸೂಚನೆ ಬರ್ತಿದ್ದಂತೆ ಮಾಕ್ ಡ್ರಿಲ್ ಬಗ್ಗೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್ ಮತ್ತು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಮಾಕ್ ಡ್ರಿಲ್ಗೆ ಏನೆಲ್ಲ ತಯಾರಿ ಮಾಡಿಕೊಳ್ಬೇಕು ಎಂಬ ಬಗ್ಗೆ ಚರ್ಚಿಸಲಾಗಿದೆ. ನಾಳೆ ಸಂಜೆ 4 ಗಂಟೆಗೆ ಬೆಂಗಳೂರಿನಲ್ಲಿ ಸೈರನ್. ನಾಳೆ ಸಂಜೆ 4 ಗಂಟೆಗೆ ಮಾಕ್ ಡ್ರಿಲ್ಗೆ ನಿರ್ಧರಿಸಲಾಗಿದೆ. 35 ಕಡೆ ಸೈರನ್ ಇದ್ದು 32 ಕಡೆ ಸೈರನ್ ಕಾರ್ಯನಿರ್ವಹಿಸುತ್ತಿದೆ ಅಂತ ಡಿಜಿಪಿ ಪ್ರಶಾಂತ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು, ಕಾರವಾರ, ರಾಯಚೂರು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡ್ತೀವಿ ಎಂದಿದ್ದಾರೆ. ಸಿವಿಲ್ ಡಿಫೆನ್ಸ್ ಆಗಲಿ, ಮೆಡಿಕಲ್ ಆಗಲಿ, ಡಿಫೆನ್ಸ್ ಆಗಲಿ, ಪೊಲೀಸ್ ಆಗಲಿ, ಯಾವ ರೀತಿ ನಾವು ಸಮಂಜಸ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಪಬ್ಲಿಕ್ಗೆ ಇನ್ವಾಲ್ವ್ ಮಾಡಿಕೊಂಡು ಹೌ ಟು ಡೂ ದ ಡ್ಯಾಮೇಜ್ ಕಂಟ್ರೋಲ್, ದಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್. ಹಾಗಾದ್ರೆ ಬೆಂಗಳೂರು, ರಾಯಚೂರು ಮತ್ತು ಕಾರವಾರದಲ್ಲಿ ಮಾಕ್ ಡ್ರಿಲ್ ನಡೀತಿರೋದು ಯಾಕೆ? ಈ 3 ಸ್ಥಳಗಳನ್ನೇ ಗುರುತು ಮಾಡಿದ್ಯಾಕೆ ಅನ್ನೋದನ್ನ ನೋಡೋದಾದ್ರೆ, ರಾಜಧಾನಿ ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ನಡೆಯಲಿದೆ. ಯಾಕಂದ್ರೆ ಬೆಂಗಳೂರು ದೇಶದ ಪ್ರಮುಖ ವಾಣಿಜ್ಯ ಚಟುವಟಿಕೆಗಳ ಮೂಲವಾಗಿದೆ. ಹೀಗಾಗಿ ಯುದ್ಧವಾದ್ರೆ ಬೆಂಗಳೂರಿನಲ್ಲಿ ಏನ್ ಮಾಡಬೇಕು ಅಂತ ಬೆಂಗಳೂರು ಸಿಟಿಯಲ್ಲಿ ಅಣಕು ಪ್ರದರ್ಶನ ನಡೆಸಲು ನಿರ್ಧರಿಸಲಾಗಿದೆ. ಹಾಗೆಯೇ ನೌಕಾನೆಲೆ ಜೊತೆಗೆ ಕೈಗಾ ಅಣು ಸ್ಥಾವರ ಇರುವ ಹಿನ್ನೆಲೆಯಲ್ಲಿ ಕಾರವಾರದಲ್ಲೂ ಮಾಕ್ ಡ್ರಿಲ್ ನಡೆಯಲಿದೆ. ರಾಯಚೂರು ತಾಲೂಕಿನ ಶಕ್ತಿ ನಗರದ ಬಳಿ ಆರ್ಟಿಪಿಎಸ್ ಘಟಕ ಇದೆ. ಈ ವಿದ್ಯುತ್ ಉತ್ಪಾದನಾ ಕೇಂದ್ರದ ಬಳಿ ಅಣಕು ಪ್ರದರ್ಶನ ನಡೆಯಲಿದೆ. ಯಾಕಂದ್ರೆ ಇದೇ ಘಟಕದಲ್ಲಿ ಕೇಂದ್ರದ ಭದ್ರತಾ ಪಡೆ ಇದ್ದು ಘಟಕದಲ್ಲಿರುವ ಸಿಬ್ಬಂದಿ ಮಾಕ್ ಡ್ರಿಲ್ ತಯಾರಿ ನಡೆಸಿದ್ದಾರೆ. ಬೆಂಗಳೂರು ಈಸ್ ಎ ವಲ್ನರಬಲ್ ಪ್ಲೇಸ್. ಅದೇ ರೀತಿ ನಮ್ಮ ಕಾರವಾರ ಒಂದು ಇಂಪಾರ್ಟೆಂಟ್ ಪ್ಲೇಸ್. ಮತ್ತು ನಮ್ಮಲ್ಲಿ ಡಿಫೆನ್ಸ್ ಪ್ರೊಡಕ್ಷನ್ ಯೂನಿಟ್ಗಳು ಹಲವಾರು ಇದ್ದಾವೆ. ಹೀಗಾಗಿ ಮತ್ತು ನಮ್ಮಲ್ಲಿ ಹಲವಾರು ಸೂಕ್ಷ್ಮ ಆಯುಧಗಳ ಸಂಗ್ರಹ ನಮ್ಮ ರಾಜ್ಯದಲ್ಲಿದೆ. ಟಿವಿ9 ಜೊತೆ ಮಾತನಾಡಿರುವ ಸಿಆರ್ಪಿಎಫ್ ನಿವೃತ್ತ ಐಜಿಪಿ ಕೆ ಅರ್ಕೇಶ್, ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ನಡೆಸೋ ಅಗತ್ಯವಿದೆ ಎಂದಿದ್ದಾರೆ. ಹಾಗಾದ್ರೆ ಮಾಕ್ ಡ್ರಿಲ್ ಅಂದ್ರೇನು, ಅದರ ಮಹತ್ವವೇನು ಅನ್ನೋದನ್ನ ವಿವರಿಸಿದ್ದಾರೆ, ಕೇಳಿ. ಯುದ್ಧ ಆದಂಥ ಪರಿಸ್ಥಿತಿಯಲ್ಲಿ ಏನೇನು ಸಮಸ್ಯೆಗಳು ಬರಬಹುದು, ಆ ಸಮಸ್ಯೆಗಳನ್ನು ಹೇಗೆ ನಾವು ಎದುರಿಸಬೇಕು ಅನ್ನೋದಕ್ಕೆ ಮಾಡಿಕೊಳ್ಳುವ ಸಿದ್ಧತೆಯೇ ಮಾಕ್ ಡ್ರಿಲ್. ಈಗ ಒಂದು ಜಾಗದಲ್ಲಿ ಬೆಂಕಿ ಹತ್ಕೊಂಡ್ರೆ ಅದನ್ನು ಹೇಗೆ ಆರಿಸ್ಬೇಕು, ನೀರೆಲ್ಲಿ ನಿಂತಿರಬೇಕು, ಯಾರ್ಯಾರ ಪಾತ್ರ ಏನೇನು, ಅದರಲ್ಲಿ ಮನೆಯಿಂದ ಯಾವ್ಯಾವ ಪದಾರ್ಥಗಳನ್ನು ಆಚೆಗೆ ತೆಗಿಬೇಕು, ಉರಿತಾ ಇರೋ ಮನೆಗೆ ನಾವು ನುಗ್ಗಬಹುದೇ ಇಲ್ಲವೇ ಅನ್ನೋ ರೀತಿಯಲ್ಲಿ ನಾವು ತಯಾರಿ ಮಾಡಿಕೊಳ್ಳುವ ರೀತಿಯಲ್ಲಿ ಯುದ್ಧದ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳು ಬರಬಹುದು, ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಅನ್ನುವ ತಯಾರಿಯೇ ಮಾಕ್ ಡ್ರಿಲ್ನಲ್ಲಿ ಮಾಡುವಂತಹ ಕೆಲಸ. ಇಷ್ಟೇ ಅಲ್ಲ, ಬ್ಲಾಕ್ಔಟ್ ಬಗ್ಗೆಯೂ ಅರ್ಕೇಶ್ ಮಾತನಾಡಿದ್ದಾರೆ. ಈ ಹಿಂದೆ ಲೈಟ್ ಆನ್ ಆಗಿದ್ದ ನಗರಗಳನ್ನ ಟಾರ್ಗೆಟ್ ಮಾಡಲಾಗ್ತಿತ್ತು. ಹೀಗಾಗಿ ಎಲ್ಲ ಲೈಟ್ಗಳನ್ನ ಆಫ್ ಮಾಡೋದೇ ಬ್ಲಾಕ್ಔಟ್. ಆದ್ರೀಗ ಬ್ಲಾಕ್ಔಟ್ ಅವಶ್ಯಕತೆ ಇಲ್ಲ, ಆದ್ರೆ ಸೈರನ್ ಪ್ರಮುಖವಾಗುತ್ತೆ ಎಂದಿದ್ದಾರೆ. ಬ್ಲಾಕ್ಔಟ್ ಅನ್ನೋದು ಒಂದು ಹಿಂದೆ
ಬಾಂಬ್ ಹಾಕುವಾಗ ಕತ್ಲೆಯ ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ಲೈಟನ್ನು ನೋಡಿ ಆ ನಗರಗಳ ಮೇಲೆ ಬಾಂಬನ್ನು ಎಸೆತಾ ಇದ್ರು. ಈಗ ಅದರ ಅವಶ್ಯಕತೆ ಅಷ್ಟೊಂದಿಲ್ಲ. ಯಾಕೆ ಅಂತಂದರೆ ನಮ್ಮ ಕೋಆರ್ಡಿನೇಟ್ಸ್ ಇಂಥದ್ದೇ ಸ್ಪೆಸಿಫಿಕ್ ಆದ ಜಾಗದಲ್ಲಿ ಈ 2 ಮೀಟರ್ಗಳ ನಡುವೆ ಬಾಂಬ್ ಬೀಳಬೇಕು ಅಂತ ಅನ್ನುವ ಆಕ್ಯುರೇಟ್ ಆದ ಲೆಕ್ಕಾಚಾರಗಳು ಕೋಆರ್ಡಿನೇಟ್ಸ್ ತಗೊಂಡು ನಾವು ಬಾಂಬ್ ಎಸೆಯುವಂಥ ಟೆಕ್ನಾಲಜಿ ನಮ್ಮಲ್ಲಿ ಯುದ್ಧತಂತ್ರದಲ್ಲಿ ಇರೋದ್ರಿಂದ ಬ್ಲ್ಯಾಕ್ಔಟ್ ಅಂತ ಅನ್ನೋದು ಅಷ್ಟೊಂದು ಪ್ರಮುಖವಾದ ವಿಚಾರ ಏನಲ್ಲ. ಯುದ್ಧದ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳು ಬರಬಹುದು, ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಅನ್ನುವ ತಯಾರಿಯೇ ಮಾಕ್ ಡ್ರಿಲ್ನಲ್ಲಿ ಮಾಡುವಂತಹ ಕೆಲಸ. ಅದರಲ್ಲಿ ನಾವು ಯಾವ್ಯಾವ ಪರಿಣಾಮಗಳಾಗಬಹುದು ಯುದ್ಧದಿಂದ ಅನ್ನೋದನ್ನು ಸೂಕ್ತವಾಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯುದ್ಧ ಎದುರಾದ್ರೆ ಜನ ಏನ್ ಮಾಡಬೇಕು, ನಾಗರಿಕರ ಜೀವ ರಕ್ಷಣೆ ಹೇಗೆ ಎಂಬ ಮಾಕ್ ಡ್ರಿಲ್ ನಾಳೆ ನಡೆಯಲಿದೆ. ಇದಕ್ಕಾಗಿ ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಸಭೆ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, TV9.